ಎಷ್ಟು ದಿನಗಳ ಕಾಲ ಓದಿದ್ದೀರಾ, ಆ ಒಂದು ಶ್ರಮಕ್ಕೆ ಇವತ್ತು ಪ್ರತಿಫಲ ಸಿಕ್ತು ಅಂತ ಅನ್ಸುತ್ತೆ? ನಾನು ಬೋರ್ಡ್ ಎಕ್ಸಾಮ್ ಬರಿತಾ ಇರ್ಬೇಕಾದ್ರೆ ಪ್ರತಿದಿನ ನಮ್ಮಮ್ಮ ಸುಬ್ರಹ್ಮಣ್ಯ ಸ್ತೋತ್ರ ಚಾಂಟ್ ಮಾಡ್ತಿದ್ರು ನನಗೋಸ್ಕರ. ಸೊ ಖುಷಿ ಇದೆ. ಸೆಕೆಂಡ್ PUC ಫಲಿತಾಂಶ ಹೊರಬಿದ್ದಿರುವಂಥದ್ದು, ರಾಜ್ಯಕ್ಕೆ ಸೆಕೆಂಡ್ ರ್ಯಾಂಕ್ ಆಗಿ ಮೈಸೂರಿನ ಯುವತಿ ಬಂದಿರುವಂಥದ್ದು. ನನ್ನೊಟ್ಟಿಗೆ ಆ ವಿದ್ಯಾರ್ಥಿನಿ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಮೊದಲಿಗೆ ಸೆಕೆಂಡ್ ರ್ಯಾಂಕ್ ಬಂದಿದ್ದೀರಾ ಸ್ಟೇಟ್ಗೆ, ಏನು ಹೇಳ್ತೀರಾ? ಖುಷಿ ಆಗ್ತಿದೆ, ಸ್ಯಾಟಿಸ್ಫ್ಯಾಕ್ಷನ್ ಇದೆ, ತುಂಬ ಖುಷಿ ಆಗ್ತಿದೆ. ಎಲ್ಲ ಟೀಚರ್ಸ್ ಎಕ್ಸ್ಪೆಕ್ಟ್ ಮಾಡಿದ್ರು, ಅದನ್ನು ಫುಲ್ಫಿಲ್ ಮಾಡಿದ್ದೀನಿ ಅನ್ನೋ ಹೆಮ್ಮೆ ಇದೆ. ಥ್ಯಾಂಕ್ ಯು. ಹೇಗೆಲ್ಲ ಇತ್ತು ಮೇಡಮ್ ಪ್ರಿಪ್ರೇಷನ್? ಯಾಕಂದರೆ ಸೆಕೆಂಡ್ PU ಎಕ್ಸಾಮ್ ಅಂತಂದರೆ ಮುಖ್ಯವಾಗಿ ಜೀವನಕ್ಕೆ ಒಂದು ಟರ್ನಿಂಗ್ ಪಾಯಿಂಟು, ಹಾಗಾಗಿ ತುಂಬ ಸ್ಟಡೀಸ್ ಮಾಡಬೇಕು. ಯಾವ ರೀತಿ ಇತ್ತು ತಮ್ಮ ಸ್ಟಡೀಸ್ ಎಲ್ಲ? ಫಸ್ಟ್ ನನಗೇನು ಹೆಲ್ಪ್ ಮಾಡಿದ್ದು ಅಂದರೆ ಯಾರ ಕಡೆಯಿಂದನೂ ಯಾವ ಪ್ರೆಷರು ಇರಲಿಲ್ಲ. ಸೊ ನಾನು ಆರಾಮಾಗಿ ಓದ್ಕೊಂಡು ನನಗೆ ಎಷ್ಟು ಬರುತ್ತೋ ಅಷ್ಟು ಎಲ್ಲ ಟೆಸ್ಟಲ್ಲೂ ಬರಿತಾ ಇದ್ದೆ. ಆಮೇಲೆ ನಮ್ಮ ಟೀಚರ್ಸ್ ಎಲ್ಲ ಗೈಡ್ ಮಾಡ್ತಿದ್ರು. ಪ್ರತಿಯೊಂದು ಟೆಸ್ಟ್ ಆದಮೇಲೂ ಪ್ರಿಪ್ರೇಟ್ರಿ ಆದಮೇಲೂ ಈ ಥರ ಮಿಸ್ಟೇಕ್ ಮಾಡಿದ್ಯಾ, ಇದು ನೆಕ್ಸ್ಟ್ ಟೈಮ್ ಮಾಡಬಾರ್ದು ಅಂತ ಹೇಳ್ತಿದ್ರು. ಅದೇ ರಿಪೀಟ್ ಮಾಡಿಲ್ಲ ಯಾವ ಮಿಸ್ಟೇಕ್ಸ್ನು ಬೋರ್ಡಲ್ಲಿ, ಅದಕ್ಕೆ ಇಷ್ಟು ಸ್ಕೋರ್ ಆಯಿತು. 597 ಬಂದಿದೆ 600ಗೆ. ಆಲ್ಬರ್ಟ್ ಐನ್ಸ್ಟೈನ್ ಅವ್ರು ಹೇಳ್ತಾರೆ, ಎಜುಕೇಷನ್ ಇಸ್ ನಾಟ್ ಲರ್ನಿಂಗ್ ಅಬೌಟ್ ಫ್ಯಾಕ್ಟ್ಸ್ ಬಟ್ ಇಟ್ ಈಸ್ ದ ಟ್ರೈನಿಂಗ್ ಆಫ್ ಮೈಂಡ್ ಟು ಥಿಂಕ್ ಅಂತ. ಸದ್ವಿದ್ಯಾ ಇನ್ಸ್ಟಿಟ್ಯೂಷನ್ ನನಗೆ ಆ ಥರ ಎಜುಕೇಷನ್ ಕೊಟ್ಟಿದೆ. ಸೊ ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ದ ಇನ್ಸ್ಟಿಟ್ಯೂಷನ್. ಈಗ 600ಕ್ಕೆ 597 ಮಾರ್ಕ್ಸ್ ತೆಗೆದಿದ್ದೀರಾ, ಏನು ಸ್ಫೂರ್ತಿ ಇದಕ್ಕೆ? ಅಪ್ಪ ಅಮ್ಮನೇ ಸ್ಫೂರ್ತಿ, ನನ್ನ ಅಣ್ಣನೇ ಸ್ಫೂರ್ತಿ, ಫ್ಯಾಮಿಲಿನೇ. ಸೊ ನನಗೆ ಕನ್ನಡ ಎಲ್ಲ ಅಮ್ಮ ಹೇಳ್ಕೊಡ್ತಾಯಿದ್ರು ಮನೇಲಿ. ಬಿಸ್ನೆಸ್ ಮತ್ತು ಅಕೌಂಟ್ಸ್ ಏನೇ ಡೌಟ್ ಇದ್ದರೂ ಅತ್ತಿಗೆ ಹೇಳ್ಕೊಡ್ತಾಯಿದ್ರು. ಸೊ ಖುಷಿ ಇದೆ. ನೀವು ಈ ಮಟ್ಟಕ್ಕೆ ಬಂದು ನಿಂತಿದ್ದೀರಾ ಅಂತಂದರೆ ತಂದೆ ತಾಯಿನೇ ಕಾರಣ? ಹೌದು, ಕಂಪ್ಲೀಟಾಗಿ ಅವರೇ. ಸೆಕೆಂಡ್ PUನಲ್ಲಿ ಏನೇ ಮಾರ್ಕ್ಸ್ ಬಂದಿದ್ರು ಅದೆಲ್ಲ ಟೀಚರ್ಸ್ ಮತ್ತು ಫ್ಯಾಮಿಲಿಗೆ ಕ್ರೆಡಿಟ್ಸು. ಹೇಳ್ತಾ ಇದ್ರೆ ಮೇಡಮ್, ಇಷ್ಟು ಮಾರ್ಕ್ಸ್ ತೆಗಿಬೇಕು, ಈ ರೀತಿ ಏನಾದ್ರು ಆಗಬೇಕು ಅಂತ? ಅವ್ರ ಆ ಥರ ಏನೂ ಪ್ರೆಷರ್ ಆಗ್ತಿರ್ಲಿಲ್ಲ. ಜಾಸ್ತಿ ಸ್ಟ್ರೈನ್ ತಗೋಬೇಡ, ಬೆಳಿಗ್ಗೆ ಬೇಗ ಏನು ಎದ್ದೇಳಬೇಡ, ನಿಂಗೆ ಎಷ್ಟು ಬರುತ್ತೋ ಅಷ್ಟು ಬರೀ ಯಾರು ನಿನಗೆ ಬೈಯಲ್ಲ ಅಂತಲೇ ಹೇಳ್ತಾಯಿದ್ರು ಪ್ರತಿ ಟೆಸ್ಟಲ್ಲೂ. ಅನ್ಸುತ್ತೆ ಮೇಡಮ್, ಇಷ್ಟು ದಿನಗಳ ಕಾಲ ಓದಿದ್ದೀರಾ, ಆ ಒಂದು ಶ್ರಮಕ್ಕೆ ಇವತ್ತು ಪ್ರತಿಫಲ ಸಿಕ್ತು ಅಂತ ಅನ್ಸುತ್ತೆ? ನಾನು ಬೋರ್ಡ್ ಎಕ್ಸಾಮ್ ಬರಿತಾ ಇರ್ಬೇಕಾದ್ರೆ ಪ್ರತಿದಿನ ನಮ್ಮಮ್ಮ ಸುಬ್ರಹ್ಮಣ್ಯ ಸ್ತೋತ್ರ ಚಾಂಟ್ ಮಾಡ್ತಿದ್ರು ನನಗೋಸ್ಕರ. ಸೊ ಖುಷಿ ಇದೆ. ತಮ್ಮ ಅಮ್ಮ ಬೇಡ್ಕೊಂಡಿದ್ದಕ್ಕೂ ಇವತ್ತು ದೇವ್ರು ಕಂಡುಬಿಟ್ಟಿದ್ದೇನೆ ಅಂತ ಅನ್ಸುತ್ತೆ? ನಾನು ಅಲ್ಲಿ ಎಕ್ಸಾಮ್ ಬರಿಬೇಕಾದ್ರೆ ಅವರು ದಿನ ಚಾಂಟ್ ಮಾಡ್ತಾಯಿದ್ರು ಎಲ್ಲ ಸ್ತೋತ್ರ ಎಲ್ಲ. ಸೊ ಖುಷಿ ಇದೆ, ಅವರಿಬ್ರಿಗೂ ಖುಷಿ ಆದರೆ ನನಗೂ ಖುಷಿ. ಏನಾಗಬೇಕು ಅಂತ ಅಂದ್ಕೊಂಡಿದ್ದೀರಾ ಮೇಡಮ್? ಚಾರ್ಟೆಡ್ ಅಕೌಂಟೆಂಟ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಕೋಚಿಂಗ್ ಜಾಯ್ನ್ ಆಗಿದ್ದೀನಿ. ಈಗ ಎಷ್ಟು ಮಾರ್ಕ್ಸ್ ಬಂದಿದೆ, ಸ್ಟೇಟ್ಗೆ ಸೆಕೆಂಡ್ ರ್ಯಾಂಕ್ ಇದ್ದೀರಾ, ತಮ್ಮ ಸಹಪಾಠಿಗಳ ಸಹಕಾರ ಎಲ್ಲ ಯಾವ ರೀತಿ ಇತ್ತು? ನನ್ನ ಫ್ರೆಂಡ್ಸ್ ಎಲ್ಲರೂ ಯಾವುದೇ ಒಂದು ದಿನ ಆಬ್ಸೆಂಟ್ ಆಗಿದ್ರು, ಎಲ್ಲ ನೋಟ್ಸ್ ಎಲ್ಲ ಕಳಿಸ್ತಿದ್ರು. ಫ್ರೆಂಡ್ಸ್ ತುಂಬ ಹೆಲ್ಪ್ ಮಾಡಿದ್ದಾರೆ, ಕ್ಲಾಸ್ಮೇಟ್ಸ್ ಆಗಲಿ ಫ್ರೆಂಡ್ಸ್ ಆಗಲಿ ಎಲ್ಲರೂ. ಸೊ ಎಲ್ಲರೂ ಹೆಲ್ಪ್ ಮಾಡಿದ್ದಾರೆ, ನನಗೊಬ್ಳದೇ ಅಲ್ಲ. ಫ್ಯಾಮಿಲಿ, ಟೀಚರ್ಸ್, ಫ್ರೆಂಡ್ಸ್, ಕೆಲವೊಂದು ಸಲ ಟೀಚರ್ಸೇ ಫ್ರೆಂಡ್ಸ್ ಆಗಿದ್ರು, ಫ್ರೆಂಡ್ಸೇ ಟೀಚರ್ಸ್ ಆದರು. ಖುಷಿ ಆಗುತ್ತೆ. ಈಗ ಸ್ಟೇಟ್ಗೆ ಸೆಕೆಂಡ್ ರ್ಯಾಂಕ್ ಬಂದಿರುವಂಥ ವಿದ್ಯಾರ್ಥಿನಿಯ ತಂದೆ ನಮ್ಮೊಟ್ಟಿಗಿದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಸರ್, ಬಹುಶಃ ತಂದೆ ತಾಯಿಗೆ ಇದಕ್ಕಿಂತ ಒಂದು ಆನಂದ ಕ್ಷಣ ಇಲ್ಲ ಅನ್ಕೋತೀನಿ ಸರ್. ತಮ್ಮ ಮಗಳು ಒಳ್ಳೆ ಸಾಧನೆ ಮಾಡಿದ್ದಾರೆ, ಏನಾಗ ಬಯಸ್ತಾರೆ? ಹೌದು, ನಾವಂತೂ ಓದಲಿಲ್ಲ, ನನ್ನ ಮಗಳಾದರೂ ದೇಶಕ್ಕೆ ಕೀರ್ತಿ ತಂದಿದ್ದಾಳೆ ಅಂತ ತುಂಬ ಸಂತೋಷ ಆಗ್ತಾ ಇದೆ. ನಮ್ಮ ಮನೆ ನಂಜನಗೂಡಲ್ಲಿರೋದು, ಮೈಸೂರಲ್ಲಿ ಸದ್ವಿದ್ಯಾ ಶಾಲೆಯಲ್ಲಿ ಸೇರಿಸಿದ್ವಿ. ಪ್ರತಿ ದಿವಸ ಅವಳು ಅಪ್ ಆ್ಯಂಡ್ ಡೌನ್ ಮಾಡಬೇಕಾದ್ರೆ ಪ್ರಯಾಣದಲ್ಲಿ ತುಂಬ ಆಯಾಸ ಆಗ್ತಾಯಿತ್ತು. ಆದರೆ ಆ ಆಯಾಸನ ಕರೆದು ಇವಾಗ ನಮಗೆ ಸಂತೋಷ ಕೊಟ್ಟಿದ್ದಾಳೆ. ನಾವು ತುಂಬ ಕಷ್ಟಪಟ್ಟು ಓದಿಸಿದ್ವಿ, ಅದಕ್ಕೆ ತಕ್ಕ ಪ್ರತಿಫಲ ನಮಗೆ ಖುಷಿ ಸಿಕ್ಕಿದೆ. ಯಾಕಂದರೆ ತಂದೆ ಆಗಿರೋರು ಈಗಾಗಲೇ ಅವರು ಎಜುಕೇಷನ್ ಮಾಡುವಾಗ ತುಂಬ ಕಷ್ಟಪಟ್ಟಿರ್ತಾರೆ, ಅದೆಲ್ಲ ನೋಡಿರ್ತೀರ. ಆ ಒಂದು ಕಷ್ಟಗಳನ್ನೆಲ್ಲ ನೋಡಿದಾಗ ಇವತ್ತು ಈ ಮಾರ್ಕ್ಸ್ ನೋಡಿ ಏನು ಅನಿಸ್ತು ಸರ್? ತುಂಬ ಸಂತೋಷ ಆಗುತ್ತೆ. ನಾವು ಏನು ಕಷ್ಟಪಡ್ತಾ ಇದ್ದೀವಿ ಅನ್ನೋದು ಅವಳಿಗೆ ಅರ್ಥ ಆಗ್ತಾ ಇತ್ತು, ಅವಳು ಅರ್ಥ ಮಾಡ್ಕೊಂಡಿದ್ಲು. ಅವಳು ಕಷ್ಟಪಟ್ಟಿದ್ದಾಳೆ, ಭಗವಂತ ಪ್ರತಿಫಲ ಕೊಟ್ಟಿದ್ದಾನೆ. ಏನು ಮಾಡಬೇಕು ಸರ್ ಮುಂದಕ್ಕೆ? ಏನಾದರೂ ಇನ್ನೂ ಡ್ರೀಮ್ ಇದೆಯಾ ನಿಮ್ಮದು, ಮಗಳು ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗಬೇಕು ಅಂತ? ಮಾಮೂಲಿ ಸರ್ವೇ ಸಾಧಾರಣ ಲೋಕಾರೂಢಿ, ಹೆಣ್ಮಗಳು ಮದುವೆ ಆಗೋವರೆಗೂ ನಮ್ಮ ಮಗಳು, ಮದುವೆ ಆದಮೇಲೆ ಕಂಡವ್ರ ಸೊತ್ತು, ಅವಳಿಷ್ಟ ಏನಿದೆ ಅದನ್ನು ಮಾಡ್ತೀವಿ. ಯಾಕಂದರೆ ಸಮಾಜದಲ್ಲಿ ಹೆಣ್ಣು ಮಕ್ಕಳು ಅತಿ ಹೆಚ್ಚು ಓದಬೇಕು, ಸ್ವಾವಲಂಬಿಯಾಗಿ ಬದುಕು ಕಟ್ಕೋಬೇಕು ಅಂತ ಹೇಳ್ತಾರೆ. ತಮ್ಮ ಮಗಳು ಅತ್ಯಂತ ಮಾರ್ಕ್ಸ್ ಅಂದರೆ ಸ್ಟೇಟ್ಗೆ ಸೆಕೆಂಡ್ ರ್ಯಾಂಕ್ ಬಂದಿದ್ದಾರೆ, ಇದು ಎಷ್ಟು ಖುಷಿ ಕೊಡುತ್ತೆ ತಂದೆಯಾಗಿ? ತುಂಬ ಸಂತೋಷ ಆಗುತ್ತೆ, ತುಂಬ ಸಂತೋಷ ಆಗುತ್ತೆ. ಇಂಥವಳ ಅಪ್ಪ ಅಂತ ಇವಾಗ ಗುರುತಿಸ್ತಾರೆ ನನ್ನನ್ನು. ಇವಾಗ ಹೇಳಿದ್ದೀರಾ ಸರ್? ಹೌದು. ಅಂದರೆ ನಿಮ್ಮ ಕುಟುಂಬದವ್ರು ಫೋನ್ ಮಾಡಿ ನಿಮ್ಮ ಮಗಳು ಈ ಥರ ಎಲ್ಲ? ಹಾಂ, ಹೌದೌದು, ಎಲ್ಲರೂ ಕಂಗ್ರಾಟ್ಸ್ ಮಾಡ್ತಾ ಇದ್ದಾರೆ. ಲೆಕ್ಚರರ್ಸು ತುಂಬಾ ಅಪ್ರಿಷಿಯೇಟ್ ಮಾಡಿದ್ರು. ಮೇಡಮ್, ನಿಮ್ಮ ಮಗಳು ಹೇಳಿದ್ಲು ಮೊದಲನೇದಾಗಿ ನನ್ನ ತಾಯಿನೇ ಎಲ್ಲ ಕನ್ನಡ ಹೇಳ್ಕೊಡ್ತಿದ್ದು ಅಂತ, ಏನು ಹೇಳ್ತೀರಾ? ನಂಗೆ ತಿಳಿದಿದ್ದು ನಾನು ಹೇಳ್ಕೊಡ್ತಾ ಇದ್ದೆ, ಬಟ್ ಅವಳು ಅದನ್ನೆಲ್ಲ ನಾನು ಓದ್ತಾ ಇದ್ರೆ ಅವಳು ಅದನ್ನ ಮೈಂಡಿಗೆ ತೊಗೋತಾ ಇದ್ಲು. ನಮ್ಮ ಆಸೆನ ಅವಳು ನೆರವೇರಿಸಿದ. ನಾವಂತೂ ಅಷ್ಟಾಗಿ ಓದಿಲ್ಲ, ಅವಳು ನಮ್ಮ ಆಸೆನ ಅವಳು ನೆರವೇರಿಸಿದಾಳಲ್ವ, ಅದು ನನಗೆ ತುಂಬ ಖುಷಿ ಆಗ್ತಾ ಇದೆ. ಅವಳು ಇನ್ನೂ ಮುಂದಕ್ಕೆ ಬರಲಿ ಅನ್ನೋ ಆಸೆ ನನ್ನದು.
ಸ್ಟೇಟ್ಗೆ ಸೆಕೆಂಡ್ ರ್ಯಾಂಕ್ ತುಂಬ ಹೇಳೋಕ್ಕೆ ಬಾಯಿ ಬರ್ತಾ ಇಲ್ಲ. ಒಟ್ಟು SLCಯಲ್ಲೂ 99.5 ಬಂದಿತ್ತು, ಫಸ್ಟ್ PUನಲ್ಲೂ 99.5. ಈಗಲೂ ಅಷ್ಟೇ ಬಂದಿರೋದ್ರಿಂದ ನನ್ನ ಮಕ್ಕಳು ಇನ್ನೂ ಎತ್ತರಕ್ಕೆ ಬೆಳೀತಾಳೆ ಅನ್ನೋ ಆಸೆ ನನಗೆ ತುಂಬ ಇದೆ. ಬರಲಿ ಅಂತ ತಿರುಪತಿ ತಿಮ್ಮಪ್ಪನ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ಎಸ್, ಇದಿಷ್ಟು ಸ್ಟೇಟ್ಗೆ ಸೆಕೆಂಡ್ ರ್ಯಾಂಕ್ ಬಂದಿರುವಂತಹ ವಿದ್ಯಾರ್ಥಿನಿ ಮತ್ತು ಅವರ ತಂದೆ ತಾಯಿಯ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಆದರ್ಶ್ ಜೊತೆ ಚೇತನ್ ಎಸ್, ನಮ್ಮ TV ಮೈಸೂರು.